ಸರ್ಕಾರ ಯಾವತ್ತೂ ಕೂಡ ನುಡಿದಂತೆ ನಡೆಯುವ ಸರ್ಕಾರ. ನಾವು ಪ್ರಾಜೆಕ್ಟ್ಗಳನ್ನು ತ್ವರಿತವಾಗಿ ಬಗೆಹರಿಸಬೇಕು ಅಂತಕ್ಕಂಥ ಮಾತುಗಳನ್ನು ನಾವು ಯಾವತ್ತೂ ಕೂಡ ಪ್ರಾಜೆಕ್ಟ್ ಪರವಾಗಿರ್ತಕ್ಕಂಥದ್ದು. ಆದರೆ ಕೇಂದ್ರ ಸರ್ಕಾರ ಇವತ್ತಿನವರೆಗೆ ನೋಟಿಫಿಕೇಶನ್ ಮಾಡಿಲ್ಲ. ಕೇಂದ್ರ ಸರ್ಕಾರ ನಮಗೆ ಗೆಜೆಟ್ ನೋಟಿಫಿಕೇಶನ್ ಇವತ್ತಿನವರೆಗೆ ಮಾಡಿಲ್ಲ. ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ನಮ್ಮ ಅನೇಕ ಸಾರಿ ನಾನು ಭೇಟಿ ಮಾಡಿದ್ದೀನಿ, ನೀರಾವರಿ ಮಂತ್ರಿಗಳು ಕೂಡ ಭೇಟಿ ಮಾಡಿದ್ದಾರೆ, ನೀರಾವರಿ ಸಚಿವರನ್ನು ಭೇಟಿ ಮಾಡಿದ್ದೀವಿ, ಇಂದಿನ ಸಚಿವರನ್ನು ಕೂಡ ಭೇಟಿ ಮಾಡಿದ್ದೀವಿ, ಈಗಿನ ಸಚಿವರನ್ನು ಕೂಡ ಭೇಟಿ ಮಾಡಿದ್ದೀವಿ. ಗೆಜೆಟ್ ನೋಟಿಫಿಕೇಶನ್ ಮಾಡಿ ಸುಮಾರು 2010ರಲ್ಲೇ ಅವಾರ್ಡ್ ಆಯಿತು. ಆದರೆ 13ರಲ್ಲಿ ಸ್ಪಷ್ಟೀಕರಣ ಎಲ್ಲ ಆಗಿ 2013 ಆಯಿತು. ಈಗ 12 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಇನ್ನೂ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಕೇಂದ್ರ ಸರ್ಕಾರ ಮಾಡಬೇಕು. ಅದನ್ನು ಒತ್ತಾಯ ಮಾಡ್ತೇನೆ, ತೀವ್ರವಾಗಿ ಒತ್ತಾಯವನ್ನು ಮಾಡ್ತೇನೆ. ಓಕೆ, ಈಗ ಅದು ಹೇಗೆ ವ್ಯವಸ್ಥೆ ಮಾಡ್ಕೊಳ್ತೀರಿ ಸರ್? ಈಗ ಲೆಕ್ಕಾಚಾರ ಸುಮಾರು ಪ್ರತಿ ವರ್ಷ ಟೋಟಲ್ 15ರಿಂದ 1,33,000 ಎಕರೆ ಜಮೀನು. 1,33,000 ಎಕರೆ ಜಮೀನು ಬೇಕಾಗಿರೋದು. 75,563 ಎಕರೆ ಮುಳುಗಡೆಗೆ, 51,837 ಎಕರೆ ಚಾನಲ್ಗೆ, ನಾಲೆಗೆ, ಆಮೇಲೆ ಪುನರ್ವಸತಿ ಕೇಂದ್ರ ಒಟ್ಟು 6,469 ಎಕರೆ. ಸೊ ಇಷ್ಟು ಇದೆ. ಇಷ್ಟೆಲ್ಲ ಸೇರಿ ಇಲ್ಲಿ 20 ಗ್ರಾಮಗಳು ಕೂಡ ಮುಳುಗಡೆ ಆಗ್ತಾ ಇದೆ. ಅದನ್ನ ಮುಳುಗಡೆ ಆಗೋದು ಕೂಡ ಅದರಲ್ಲೂ ಕೂಡ ನಾವು 11 ವಾರ್ಡ್ಗಳು, ಕೆಲವು ಪಟ್ಟಣಗಳಲ್ಲಿ, ಬಾಗಲಕೋಟೆಯಲ್ಲಿ ಕೂಡ ಆಗ್ತಾ ಇದೆ. ಒಟ್ಟು 1,33,867 ಎಕರೆಗೆ ಈ ಒಂದು ಹಿಸ್ಟಾರಿಕ್ ಡಿಸಿಷನ್ ಅನ್ನ ನಮ್ಮ ಸರ್ಕಾರ ತೆಗೆದುಕೊಂಡಿದೆ. ಇದು ಪ್ರಾಜೆಕ್ಟ್ ಕಾಸ್ಟ್ ವಿಲ್ ಬಿ ಡಿಫರೆಂಟ್. This is only we are concerned about the land acquisition cost. Land acquisition ಅವರು ನಮ್ಮ ರೈತರಿಗೆ ಈಗ ನಾವು ಹೇಳಿದಿವಲ್ಲ 30ರಿಂದ 35 ಅಂತ ಹೇಳಿದೀವಿ, 30-40 ಅಂತ ಹೇಳಿದೀವಿ. ಸುಮಾರು ಕೇಳಿಯಪ್ಪ 7 ಗಂಟೆ. ಪ್ರತಿ ವರ್ಷ ಸುಮಾರು 15ರಿಂದ 20 ಸಾವಿರ ಕೋಟಿ ಖರ್ಚಾಗುತ್ತೆ. ಈ ಪ್ರಾಜೆಕ್ಟ್ಗೆ ಸುಮಾರು 70,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಖರ್ಚಾಗುತ್ತೆ. ನೋಡು ಸರ್, ಅಲ್ಲ 86,000 ಕೋಟಿ ಆಗುತ್ತೆ. ಬೇರೆವೆಲ್ಲ ಇದೆಲ್ಲ ಆಗ್ತದೆ. ಸುಮಾರು 70,000ಕ್ಕೂ ಹೆಚ್ಚು ಕೋಟಿ ಖರ್ಚಾಗುತ್ತೆ. ನೋಟಿಫಿಕೇಶನ್ ಮಾಡದೆ ಪ್ರಾಜೆಕ್ಟ್ ಹೆಂಗ್ ಸರ್ ಮುಂದೆ ತಗೊಂಡು ಸೆಂಟ್ರಲ್ ನೋಟಿಫಿಕೇಶನ್ ಇಲ್ಲ ಈ ಪ್ರಾಜೆಕ್ಟ್. ಇದನ್ನ ಕ್ಯಾನಲ್ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ಅಡ್ಡಿ ಬರೋದಿಲ್ಲ. ಈ ಎತ್ತರ ಆಲ್ಮಟ್ಟಿ ಡ್ಯಾಮ್ ಅನ್ನ ಎತ್ತರ ಮಾಡೋದಕ್ಕೆ ಅಡ್ಡಿ ಬರೋಲ್ಲ. ಈಗ ಮಹಾರಾಷ್ಟ್ರಗೆ ನಾವು ಬೇರೆ ಕೊಡ್ತೀವಿ. ಗೌರ್ಮೆಂಟ್ ಹೆಂಗೆ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಿ ಹೇಳ್ತೀವಿ ನಾವು. ಮಹಾರಾಷ್ಟ್ರಗೆ ಫಡ್ನವೀಸ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಎಲ್ಲ ನಾವೆಲ್ಲ ಗಮನಿಸಿದೀವಿ. ವಿ ವಿಲ್ ನಾಟ್ ರಿಯಾಕ್ಟ್ ಟು ದಿಸ್ ಆನ್ ದಿಸ್ ಇಶ್ಯೂ. ಫಾರ್ ಅಸ್ ಇದು ಬಹಳ ಇಂಪಾರ್ಟೆಂಟ್ ಡಿಸಿಷನ್ ಆಗಿದೆ. ಸೊ ಐ ಡೋಂಟ್ ವಾಂಟ್ ಟು ಮಿಕ್ಸ್ ಪಾಲಿಟಿಕ್ಸ್ ಇನ್ ದಿಸ್. ಬಾಂಡ್ ತಗೋಬೇಕು ಅಂತ ಹೇಳ್ತಿದ್ರಿ ಹಿಂದೆ. 60-70,000 ಕೋಟಿ ರೂಪಾಯಿಗೆ ಬಾಂಡ್ ತೆಗಿಬೇಕಾಗತ್ತೆ ಅಂತ ಹಿಂದೆ. ಡ್ರೈಲ್ಯಾಂಡು ಇದನ್ನ ಇಟ್ ಈಸ್ ಫಾರ್ ದಿ ಗೌರ್ಮೆಂಟ್ ಟು ಲುಕ್ ಔಟ್.
ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗೌರ್ಮೆಂಟ್. ಇನ್ನೊಂದಿನ ಚರ್ಚೆ ಮಾಡಿ ಡೀಟೇಲ್ ಆಗಿ ಕೊಡ್ತೀನಿ. ಇವರು ಹೇಳ್ತಾರೆ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಎಲ್ಲ ರೈತರ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು, ನೆನಗುಬಿದ್ದಿಕೊಂಡಂತ ಎಲ್ಲ ಯೋಜನೆಗಳನ್ನ ಸಂಪೂರ್ಣ ಮಾಡಬೇಕು ಅನ್ನೋದು ನಮ್ಮ ಸಂಕಲ್ಪ. ಸೊ ಏನು ಕೃಷ್ಣ ಅವಾರ್ಡ್ ಏನದನ್ನ ಪ್ರಕಟಣೆ ಮಾಡಬೇಕು ಅಂತೇಳಿ ನಾನು 4 ಬಾರಿ ಭೇಟಿಯನ್ನ ಮಾಡಿದ್ದೆ. ಮುಖ್ಯಮಂತ್ರಿಗಳು ಕೂಡ ನನ್ನ ಜೊತೆ ಬಂದು ಪಾಟೀಲ್ ಅವ್ರನ್ನ CR ಪಾಟೀಲ್ ಅವ್ರನ್ನ ಭೇಟಿ ಮಾಡಿ ಈ ಪ್ರಕಟಣೆ ಮಾಡಲೇಬೇಕು, ಯಾಕೆಂದ್ರೆ ನಾವು ಈಗಾಗಲೇ ಕೆಲವು ಭಾಗದಲ್ಲಿ ಕೆಲಸವನ್ನು ನಾವು ತೆಗೆದುಕೊಂಡಿದ್ದೇವೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ, ನೀರು ಎಕ್ಸೆಸ್ ನೀರೆಲ್ಲ ಕೂಡ ಸಮುದ್ರಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ನಾವು ಮಂದಟ್ಟು ಮಾಡಿ ಅವರು 2 ಬಾರಿ ಮೀಟಿಂಗ್ ಅನ್ನ ಫಿಕ್ಸ್ ಮಾಡಿದ್ರು. ಕಾರಣಾಂತರದಿಂದ ಒಂದು ಕಡೆ ಮಹಾರಾಷ್ಟ್ರದವರು, ಇನ್ನೊಂದು ಬಾರಿ ಆಂಧ್ರ ಪ್ರದೇಶದವರು ಈ ಮಧ್ಯಪ್ರವೇಶ ಮಾಡಿ ಅದನ್ನು ಮುಂದೂಡಲಾಯಿತು. ಗೆಜೆಟ್ ನೋಟಿಫಿಕೇಶನ್ ಮಾಡಲಿಕ್ಕೆ ಸಭೆ ಅವರು ತಾತ್ವಿಕವಾಗಿ ಅವರು ಒಪ್ಕೊಂಡಿದ್ರು. ಇದು ಜಿನೈನ್ ಕೇಸ್ ಇದೆ, ಈಗ ಅದೇ ಡಿಸಿಷನ್ ಆಗಿರೋದನ್ನ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಅಂತ. ಈ ಮಧ್ಯದಲ್ಲಿ ತಿರ್ಗಾ ನನಗೆ ಪತ್ರ ಕೂಡ ಬರೆದಿದ್ದಾರೆ, ಆತಂಕ ಪಡೋದು ಬೇಡ, ಮತ್ತೆ ಇನ್ನೊಂದು ದಿನ ನಿಗದಿಯನ್ನು ನಾವು ಮಾಡ್ತೀವಿ ಅಂತೇಳಿ. ಇದಕ್ಕೆ ನಾವು ಪೂರ್ವಕವಾಗಿ ನಾವು ಸಿದ್ಧತೆ ಮಾಡಿಕೊಳ್ಳಲಿಕ್ಕೆ ಈಗಾಗಲೇ ನಾವು ತಯಾರಾಗಿದ್ದೇವೆ. ಈಗಾಗಲೇ ಬೆಳಗಾಂನಲ್ಲಿ ಒಂದು ಸಭೆಯನ್ನ ನಡೆಸಿ ಇದರ ಬಗ್ಗೆ ಎಲ್ಲ ಪಕ್ಷದ ನಾಯಕರುಗಳನ್ನ, ರೈತರುಗಳನ್ನ ಕೂಡ ಕರೆದು ಚರ್ಚೆಯನ್ನ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕೂಡ ನಡೀತು. ಆ ಸಭೆಯಲ್ಲಿ ಆಯ್ತು, ಒಟ್ಟಾರೆ ನಾವು ಈ ಅವಾರ್ಡ್ನ 1 ಬಾರಿ ಮಾಡಲಿಕ್ಕೆ ನಾವು ಚರ್ಚೆ ಮಾಡ್ತೀವಿ ಅಂತೇಳಿ ಸುಮಾರು 10 ಸುತ್ತಿನ ಚರ್ಚೆಯನ್ನ ಕಾನೂನು ಚೌಕಟ್ಟಿನಲ್ಲಿ, ಆರ್ಥಿಕ ಚೌಕಟ್ಟಿನಲ್ಲಿ, ಆಡಳಿತಿಕ ಚೌಕಟ್ಟಿನಲ್ಲಿ ಮತ್ತು ರೈತರ ಹಿತದೃಷ್ಟಿಯಿಂದ ಇವೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ನಾವು ಚರ್ಚೆಯನ್ನು ನಾವು ಮಾಡಿದ್ದೇವೆ. ಈ ಮಧ್ಯದಲ್ಲಿ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಕೂಡ ನಾವು ಇದನ್ನ ಎತ್ತರ ಮಾಡಲಿಕ್ಕೆ 524 ಎತ್ತರ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಾ ಇದ್ದೇವೆ ಅಂತ ಅವ್ರು ಹೇಳಿದ್ದಾರೆ. ಅದು ನಮ್ದು ಪ್ರತ್ಯೇಕವಾದಂತಹ ಹೋರಾಟವನ್ನು ನಾನು ನಡೆಸ್ತೇವೆ. ಈಗ ನಾನು ಇಲ್ಲಿ ಈ ವೇದಿಕೆ ಮುಖಾಂತರ ಅದ್ರ ಬಗ್ಗೆ ಈಗ ಸದ್ಯಕ್ಕೆ ನಾವು ಚರ್ಚೆ ಮಾಡೋಕೆ ಹೋಗುದಿಲ್ಲ. ಅದು ನಮ್ಮ ಹಕ್ಕು. ಈಗ ಆಗಿರೋಂಥ ತೀರ್ಮಾನ ಏನಿದೆ 524ವರೆಗೂ ಆಗಬೇಕು ಅಂತ ಹೇಳಿದೆ, ಅದು ಘೋಷಣೆ ಆಗಿರೋದು, ಅದನ್ನ ನಮ್ಮ ಹಕ್ಕು. ನಾವು ರಾಜಕೀಯವಾಗಿ ನಾವು ಯಾವ ರೀತಿ ಅದಕ್ಕೆ ಹೋರಾಟ ಮಾಡಬೇಕು ನಾವು ಮಾಡ್ತೇವೆ. ಈಗ ಬಂದಿರುವಂಥ ವಿಷಯ ಏನಪ್ಪಾ ಅಂತಂದ್ರೆ, ಮಾನ್ಯ ಶ್ರೀ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಹಿಂದೆ ಅವರ ಕ್ಯಾಬಿನೆಟ್ ಸಬ್ ಕಮಿಟಿ ಅಲ್ಲಿ ಒಂದು ತೀರ್ಪನ್ನು ಮಾಡಿ ಒಂದು ಒಪ್ಪಂದದ 5 ದರಗಳನ್ನ ತೀರ್ಮಾನ ಮಾಡಬೇಕು ಅಂತ ಹೇಳಿ ಅವರು ಒಂದು ತೀರ್ಮಾನವನ್ನ ಮಾಡಿದ್ದಾರೆ. 25/1/2003 ಅವರು ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಆ ಪ್ರಕಾರ 20 ಲಕ್ಷ ಎಕರೆಗೆ ಒಣಭೂಮಿಗೆ ಕೊಡಬೇಕು ಅಂತ ಒಂದು ತೀರ್ಮಾನವನ್ನ ಮಾಡಿದ್ದಾರೆ. ಅದಾದ ಮೇಲೆ 24 ಲಕ್ಷ ಬೇರೆಯವ್ರಿಗೆ ಕೊಡಬೇಕು ಅಂತೇಳಿ ಒಂದು ನೀರಾವರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇದನ್ನ ರೈತರು ಯಾರು ಒಪ್ಕೊಳ್ಳಿಲ್ಲ. ಈಗ ನಾವು ಅದಕ್ಕೆಲ್ಲ ಕೂಡ ಚರ್ಚೆಯನ್ನ ನಾವು ಮಾಡಿದ್ದೇವೆ. ಇವತ್ತು ಫೈನಾನ್ಷಿಯಲ್ ಕನ್ಸ್ಟ್ರೇಂಟ್ಸ್ ಕೂಡ ನಾವು ಮಾಡಿದ್ದೇವೆ. ಸೊ ಒಟ್ಟಾರೆ ಅದನ್ನ ಏನು